ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ಫಾ ಬೀಟಾ ಪ್ರ್ಯೂನಿಂಗ್ ಅಲ್ಲಿ ಅಥವಾ ನಾವು ಕಟ್ ಆಫ್ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ಇದನ್ನ ನಾವು 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಮೇಜರ್ ಆಗಿ ಎರಡು ಅಲ್ಗಾರಿದಮ್ಸ್ ಅನ್ನ ನಾವು ಅಪ್ಲೈ ಮಾಡೋದು 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ. ಒಂದು ಮಿನ್ಮ್ಯಾಕ್ಸ್ ಅಲ್ಗಾರಿದಮ್, ಇನ್ನೊಂದು ಆಲ್ಫಾ ಬೀಟಾ ಪ್ರ್ಯೂನಿಂಗ್. ಸರಿನಾ? ಎರಡಕ್ಕೂ ಇರುವಂತ ಡಿಫ್ರೆನ್ಸ್ ಅನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಥಿಯರಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡೋಣ, ಆಮೇಲೆ ಪ್ರಾಬ್ಲಮ್ಗೆ ಹೋಗ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್. ಸೊ ಆಪ್ಟಿಮಲ್ ಪಾತ್ ಇನ್ ದ ಗೇಮ್ ಟ್ರೀ ಅಂತ ಅಂದ್ರೆ ನಾವು ಈ ಆಲ್ಫಾ ಬೀಟಾ ಪ್ರ್ಯೂನಿಂಗ್ ಅಥವಾ ಕಟ್ ಆಫ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಆಪ್ಟಿಮಲ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೆ ಇನ್ ದ 2 ಪ್ಲೇಯರ್ ಗೇಮ್ ಟ್ರೀ ವಿತೌಟ್ ಲುಕಿಂಗ್ ಎವ್ರಿ ನೋಡ್. ಪ್ರತಿ ಒಂದು ನೋಡ್ ಅನ್ನ ವಿಸಿಟ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾವ್ದ್ರಲ್ಲಿ? ಆಲ್ಫಾ ಬೀಟಾ ಪ್ರ್ಯೂನಿಂಗ್ ಅಲ್ಲಿ. ಇಲ್ಲಿ ನಾನು ಹೇಳ್ದೆ ಅಲ್ವಾ, ಎರಡು ಅಲ್ಗಾರಿದಮ್ಸ್ ಮೇಜರ್ ಆಗಿ ನಾವು ಅಪ್ಲೈ ಮಾಡೋದು 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ಅಂತ. ಒಂದು ಮಿನ್ಮ್ಯಾಕ್ಸ್, ಇನ್ನೊಂದು ಆಲ್ಫಾ ಬೀಟಾ ಪ್ರ್ಯೂನಿಂಗ್. ಈ ಮಿನ್ಮ್ಯಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿ ಒಂದು ನೋಡನ್ನು ಕೂಡ ನಾವು ವಿಸಿಟ್ ಮಾಡೇ ಮಾಡ್ತೀವಿ. ಸರಿನಾ? ಪ್ರತಿ ಒಂದು ನೋಡನ್ನು ಕೂಡ ನಾನು ವಿಸಿಟ್ ಮಾಡೇ ಮಾಡ್ತೀನಿ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ನಾನು ಆಲ್ಫಾ ಬೀಟಾ ಪ್ರ್ಯೂನಿಂಗ್ ಅನ್ನು ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ, ಮತ್ತೆ ಮಿನ್ಮ್ಯಾಕ್ಸ್ ಅಲ್ಗಾರಿದಮ್ ಅನ್ನು ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ಡಿಫ್ರೆನ್ಸ್ ಏನು ಅಂತ. ಆಲ್ಫಾ ಬೀಟಾ ಪ್ರ್ಯೂನಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ಒಂದು ನೋಡನ್ನು ಕೂಡ ನಾವು ಟ್ರಾವರ್ಸ್ ಮಾಡಲ್ಲ. ಹಾಗಾಗಿ ಏನಾಗುತ್ತೆ, ನಮಗೆ ಕಡಿಮೆ ಟೈಮಲ್ಲೇ ನಮಗೆ ಬೇಕಾಗಿರುವಂತ ಆನ್ಸರ್ ಬಂದ್ಬಿಡುತ್ತೆ. ಇವರಿಬ್ರು ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡಿದ್ರೆ ಸೇಮ್ ಆನ್ಸರೇ ಬರೋದು, ಸೇಮ್ ಪಾತೆ ಬರೋದು. ಗೊತ್ತಾಯ್ತಾ? ಆಲ್ಫಾ ಬೀಟಾ ಪ್ರ್ಯೂನಿಂಗ್ ಅಲ್ಲೂ ಸೇಮ್ ಆನ್ಸರೇ ಬರುತ್ತೆ, ಮಿನ್ಮ್ಯಾಕ್ಸ್ ಅಲ್ಗಾರಿದಮ್ ಅಲ್ಲೂ ಸೇಮ್ ಆನ್ಸರ್ ಬರುತ್ತೆ. ಆದರೆ ಆಲ್ಫಾ ಬೀಟಾ ಪ್ರ್ಯೂನಿಂಗ್ ಅಲ್ಲಿ ಎಲ್ಲಾ ನೋಡ್ಗಳನ್ನು ನಾವು ಟ್ರಾವೆಲ್ ಮಾಡಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಟೈಮ್ ಉಳಿತಾಯ ಆಗುತ್ತೆ, ಅದಕ್ಕೋಸ್ಕರ ಬೇಗ ನಮಗೆ ಆನ್ಸರ್ ಬರುತ್ತೆ. ಅಷ್ಟೇ, ಸಿಂಪಲ್. ಸೇಮ್ ಆನ್ಸರೇ ಬೇಗ ಬರುತ್ತೆ ಅಷ್ಟೇ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಆಲ್ಫಾ ಬೀಟಾ ಪ್ರ್ಯೂನಿಂಗ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಈ ಕಂಡೀಷನ್ ವೆರಿ ಇಂಪಾರ್ಟೆಂಟ್. ಆಲ್ಫಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ಇದ್ರೆ ನಾವೇನ್ ಮಾಡ್ತೀವಿ, ಪ್ರ್ಯೂನ್ ಮಾಡ್ತೀವಿ. ಪ್ರ್ಯೂನ್ ಅಂತ ಅಂದ್ರೇನು? ಕಟ್ ಆಫ್. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು ಮರ ಇದೆ ಅಂತ ಅನ್ಕೊಳ್ಳಿ, ಆ ಮರದ್ದು ರೆಂಬೆ ಕೊಂಬೆ ಎಲ್ಲ ಹರಡ್ಕೊಂಡಿರ್ತವೆ. ಬ್ಯಾಡ್ದಿರೋದನ್ನೆಲ್ಲ ನೀವು ಕಟ್ ಮಾಡ್ತಿರಲ್ವಾ, ಪ್ರ್ಯೂನಿಂಗ್ ಅಂತ ಕರಿತೀವಲ್ವಾ ಇಂಗ್ಲಿಷ್ ಅಲ್ಲಿ. ಸೊ ಅದನ್ನೇ ನಾವು ಇಲ್ಲಿ ಮಾಡ್ತಾ ಹೋಗೋದು. ಸರಿನಾ? ಇದನ್ನ 2 ಪ್ಲೇಯರ್ ಗೇಮ್ ಟ್ರೀ. ಸೊ ಟ್ರೀ ಅಲ್ಲಿ ಏನ್ ಮಾಡ್ತೀವಿ, ಬ್ಯಾಡ್ದಿರುವಂತ ನೋಡನ್ನ ಕಟ್ ಮಾಡ್ತಾ ಹೋಗ್ತೀವಿ ಅಂತ ಅಂದ್ರೇನು, ಪ್ರ್ಯೂನ್ ಮಾಡ್ತಾ ಹೋಗ್ತೀವಿ. ಇಷ್ಟೇ, ಸಿಂಪಲ್. ಸೊ ಈಗ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಾವು ಮೇಜರ್ ಆಗಿ ಅಪ್ಲೈ ಮಾಡೋದು ಯಾವುದು? ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಗೊತ್ತಾಯ್ತಾ? ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಇದರಲ್ಲಿ ಏನ್ ಮಾಡ್ತೀವಿ, ರೂಟ್ ನೋಡ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ನಾವು ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ. ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಎಲ್ಲಿವರೆಗೂ? ನನಗೆ ಲೀಫ್ ನೋಡ್ ಸಿಗೋವರೆಗೂ. ಲೀಫ್ ನೋಡ್ ಅಂತ ಅಂದ್ರೇನು? 0 ಚೈಲ್ಡ್ ಇರುವಂತ ನೋಡ್. ಅದಕ್ಕೆ ಯಾವುದೇ ಚೈಲ್ಡ್ ಇರಲ್ಲ ನೋಡಿ. ಇಲ್ಲಿ 5ಗೆ ಯಾವ್ದಾದ್ರು ಚೈಲ್ಡ್ ಗಳಿದಾವ? ಫರ್ದರ್ ಇಲ್ಲ. 6ಗೆ ಯಾವ್ದಾದ್ರು ಫರ್ದರ್ ಚೈಲ್ಡ್ ಇದೆಯಾ? ಇಲ್ಲ. ಈ ತರ ಲೀಫ್ ನೋಡ್ ಸಿಗೋವರೆಗೂ ಕೂಡ ನಾವು ಬರ್ತಾ ಹೋಗ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ ರೂಟ್ಗೆ, ಮತ್ತೆ ರೈಟ್ ಸೈಡ್ಗೆ ಹೋಗ್ತೀವಿ, ರೈಟ್ ಪಾರ್ಟ್ಗೆ. ಸೊ ರೈಟ್ ಪಾರ್ಟ್ಗೆ ಹೋಗಿ ಮತ್ತೆ ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ. ಎಲ್ಲಿವರೆಗೂ ಹೋಗ್ತೀವಿ? ರೈಟ್ ಪಾರ್ಟ್ ಅಲ್ಲೂ ಕೂಡ ಲೀಫ್ ನೋಡ್ ಸಿಗೋವರೆಗೂ, ಅಂದ್ರೆ 0 ಚೈಲ್ಡ್ ಇರುವಂತ ನೋಡ್ ಸಿಗೋವರೆಗೂ ಹೋಗ್ತೀವಿ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ ರೂಟ್ಗೆ. ಸೊ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಈ ಲೆವೆಲ್ ಇದೆಯಲ್ಲ, ಮೊದಲ ಲೆವೆಲ್ ನಂಬರ್ 0. ಸೊ 0 ಇಂದ ಲೆವೆಲ್ಗಳು ಶುರು ಆಗೋದು, ಅದೇನ್ ಬೇಕಾಗಿಲ್ಲ. ಸೊ ಲೆವೆಲ್ 0 ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದೆಯಲ್ಲ, ಕೇವಲ ಒಂದೇ ಒಂದಿರುತ್ತೆ. ಇದನ್ನ ಏನಂತ ಕರಿತೀವಿ? ರೂಟ್ ನೋಡ್ ಅಂತ ಕರಿತಾ ಹೋಗ್ತೀವಿ. ಸೊ ರೂಟ್ ನೋಡ್ ಯಾವತ್ತಿದ್ರು ಕೂಡ ಮ್ಯಾಕ್ಸಿಮಮ್ ವ್ಯಾಲ್ಯೂದೇ ಆಗಿರ್ಬೇಕು. ಸರಿನಾ? ಮ್ಯಾಕ್ಸಿಮಮ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಆಲ್ಫಾ. ಮ್ಯಾಕ್ಸಿಮಮ್ ಆಲ್ಫಾ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್. ಈ ತರ ಆಲ್ಟರ್ನೇಟಿವ್ ಆಗಿರ್ತವೆ. ಮ್ಯಾಕ್ಸಿಮಮ್ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್. ಮೊದಲನೇದು ಮ್ಯಾಕ್ಸಿಮಮ್. ನೆಕ್ಸ್ಟ್ ಏನಾಗುತ್ತೆ? ಮಿನಿಮಮ್. ಮಿನಿಮಮ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಬೀಟಾ. ನೆಕ್ಸ್ಟ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಲ್ಫಾ. ನೆಕ್ಸ್ಟ್ ಮಿನಿಮಮ್ ಬೀಟಾ. ಸೊ ಮಿನಿಮಮ್ ಬೀಟಾ ಬರಿಬೇಕು, ಬಟ್ ಬರಿಬೇಡ್ರಿ. ಏನು? ಬರಿಬೇಕು, ಆದ್ರೆ ಬರಿಬಾರ್ದು. ಯಾಕಂದ್ರೆ ಇಲ್ಲಿ ವ್ಯಾಲ್ಯೂಗಳನ್ನ ಕೊಟ್ಟಿದಾರಲ್ಲ, ಸೊ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಏನಾದ್ರೂ ಮಿನಿಮಮ್ ಬೀಟಾ ಅಂತ ಬರ್ಕೊಂಡ್ರಿ. ಸೊ ಅದಕ್ಕೋಸ್ಕರ ಈ ವ್ಯಾಲ್ಯೂಗಳನ್ನ ಕೊಟ್ಟಿರ್ತಾರಲ್ವೇನಪ್ಪ, ಅಲ್ಲಿ ಬರೆಯಕ್ಕೆ ಹೋಗ್ಬಾರ್ದು. ಅದು ಮಿನಿಮಮ್ ವ್ಯಾಲ್ಯೂನೇ, ಬೀಟಾ ವ್ಯಾಲ್ಯೂನೇ, ಆದ್ರೆ ಬರೆಯಕ್ಕೆ ಹೋಗ್ಬೇಡ್ರಿ. ಸರಿನಾ? ಸೊ ಇಲ್ಲಿ ವ್ಯಾಲ್ಯೂಗಳನ್ನ ಕೊಟ್ಟಿರ್ತಾರಲ್ಲ, ಈ ಲೆವೆಲ್ ಅಲ್ಲಿ ಏನನ್ನು ಕೂಡ ಬರೆಯಕ್ಕೆ ಹೋಗ್ಬೇಡ್ರಿ. ಆದ್ರೆ ಹಿಂದ್ಗಡೆ ಇರುವಂತ ಲೆವೆಲ್ ಅಲ್ಲೇ ಸ್ಟಾಪ್ ಮಾಡೋಣ. ಸೊ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ರೂಟ್ ಇಂದ ಶುರು ಮಾಡಬೇಕು. ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತೀನಿ, ಇಲ್ಲಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಮತ್ತೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತೀನಿ, ಇಲ್ಲೂ ಕೂಡ ನನಗೆ ವ್ಯಾಲ್ಯೂ ಗೊತ್ತಿಲ್ಲ. ಮತ್ತೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತೀನಿ, ನೋಡಿ ಇಲ್ಲಿ 5. ಸೊ 5 ಕೆಳಗಡೆ ಯಾವುದೇ ವ್ಯಾಲ್ಯೂಸ್ ಇಲ್ಲ ಅಂತಂದ್ರೆ ಏನಾಯ್ತು, ಲೀಫ್ ನೋಡ್ ಅನ್ನ ನಾವು ಅಪ್ರೋಚ್ ಮಾಡಿದೀವಿ. ಲೀಫ್ ನೋಡ್ ಅಂತಂದ್ರೆ ಯಾವುದೇ ಚೈಲ್ಡ್ ಇಲ್ದಲೇ ಇರುವಂತಹ ನೋಡನ್ನ ನಾವು ಅಪ್ರೋಚ್ ಮಾಡಿದೀವಿ. ಸೊ ಈಗ ಏನ್ ಮಾಡಬೇಕು, ಬ್ಯಾಕ್ ಟ್ರ್ಯಾಕಿಂಗ್ ಅನ್ನ ಶುರು ಮಾಡ್ತಾ ಹೋಗ್ಬೇಕು. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಫಸ್ಟ್ ಏನಾಗುತ್ತೆ, ಇದರ ಪೇರೆಂಟ್ಗೆ ಹೋಗುತ್ತೆ 5. ಸೊ 5 ಇಲ್ಲಿ ಖಾಲಿ ಇತ್ತಲ್ಲ ಜಾಗ, ಅಲ್ಲಿ ಬಂದು ಕೂತ್ಕೊಂತು. ಈಗ ನಾನು ರೈಟ್ ಸೈಡ್ಗೆ ಹೋಗ್ಬೇಕೋ ಇಲ್ವೋ, ಅದು ಡಿಪೆಂಡ್ ಆಗೋದು ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂಸ್ ಮೇಲೆ. ಇಲ್ಲಿ ನನಗೆ ಆಲ್ಫಾ ವ್ಯಾಲ್ಯೂ ಮಾತ್ರ ಗೊತ್ತಿರೋದು. ಈ ಲೆವೆಲ್ ಏನಿದೆ, ಇದು ಅಷ್ಟು ಲೆವೆಲ್ಗಳು ಕೂಡ ಆಲ್ಫಾ ವ್ಯಾಲ್ಯೂ ಅಂತಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂಗಳನ್ನ ಇಲ್ಲಿ ತುಂಬ್ತಾ ಹೋಗ್ಬೇಕು. ಈಗ ಅಟ್ ಪ್ರೆಸೆಂಟ್ ನನಗೆ ಆಲ್ಫಾ ವ್ಯಾಲ್ಯೂ ಮಾತ್ರ ಗೊತ್ತಿರೋದು, ದಟ್ ಈಸ್ 5.
ನಾನು ಅದಕ್ಕೆ ಇಲ್ಲಿ ಬರ್ಕೋಬೇಡ್ರಿ ಅಂತ ಹೇಳಿದ್ದು. ಇಲ್ಲಿ ಬೀಟಾ ಬರ್ಕೊಂಡಿದ್ದಿದ್ರೆ ಕನ್ಫ್ಯೂಷನ್ ಆಗ್ಬಿಟ್ಟು ನೀವು ಹೆಂಗ್ ಬೇಕಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರಿ. ಅದಕ್ಕೋಸ್ಕರನೇ ನಾನು ಬರ್ಕೋಬೇಡ್ರಿ ಇಂದಿದ್ದು. ಈ ಲೆವೆಲಲ್ಲಿ ಬರ್ಕೋಬಾರ್ದು. ಈಗ ನನಗೆ ಅಟ್ ಪ್ರೆಸೆಂಟು ಆಲ್ಫಾ ವ್ಯಾಲ್ಯೂ ಮಾತ್ರ ಗೊತ್ತಿರೋದು, ದಟ್ ಈಸ್ 5. ಸೊ ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತಿದ್ರೆ ಕಂಪ್ಯಾರಿಸನ್ ಮಾಡ್ತಾ ಇದೆ, ಗೊತ್ತಿಲ್ಲ ಬೀಟಾ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಥರ ಹೋಗ್ತೀನಿ ಅಂತಂದರೆ ರೈಟ್ ಸೈಡ್ಗೆ ಹೋಗ್ತೀನಿ. ರೈಟ್ ಚೈಲ್ಡನ್ನು ಟ್ರಾವೆಲ್ ಮಾಡ್ತೀನಿ. ಸೊ ರೈಟ್ ಚೈಲ್ಡ್ ಟ್ರಾವೆಲ್ ಮಾಡ್ತೀನಿ. ಇಲ್ಲಿ ಫರ್ದರ್ ಯಾವುದೇ ಚೈಲ್ಡ್ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. 6 ಇಲ್ಲಿ ಬಂದು ನಿಂತ್ಕೊಂತು. ಇವಾಗ ಈಗ 5 ಮತ್ತು 6 ಅಲ್ಲಿ ಕಂಪ್ಯಾರಿಸನ್ ಮಾಡ್ರಿ. ಇದು ಯಾವ ಲೆವೆಲ್ಲು, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಇರುವಂಥ ಲೆವೆಲ್. ಸೊ 5 ಮತ್ತು 6 ಅಲ್ಲಿ ಮ್ಯಾಕ್ಸಿಮಮ್ ಯಾವುದಪ್ಪ, 6 ಇಸ್ ದ ಮ್ಯಾಕ್ಸಿಮಮ್. ಸೊ ಅದಕ್ಕೋಸ್ಕರ 5 ಅನ್ನ ಕಾಟ್ ಮಾಡಿಬಿಟ್ಟು 6 ಅಂತ ಬರೀರಿ. ಗೊತ್ತಾಯ್ತಾ ಯಾವ ರೀತಿ ಅಂತ? ಎಸ್. ಸೊ ಈಗ 6 ಏನಾಗುತ್ತೆ, ಅದು ಬ್ಯಾಕ್ ಟ್ರ್ಯಾಕ್ ಆಗುತ್ತೆ ಪೇರೆಂಟ್ಗೆ. ಸೊ ಖಾಲಿ ಇರೋದ್ರಿಂದ 6 ಅಂತ ಬರೀತೀನಿ. ಈಗ ನಾನು ಇದನ್ನ ಮರ್ತು ಬಿಡ್ಬೇಕು. ಈ ಲೆಫ್ಟ್ ಸೈಡಲ್ಲಿ ಏನೇನು ಸಾಲ್ವ್ ಮಾಡಿದ್ದೀನಿ ಅದನ್ನ ಮರಿತೀನಿ. ಈಗ ಬೀಟಾ ವ್ಯಾಲ್ಯೂ ಮಾತ್ರ ನನಗೆ ಗೊತ್ತಿರೋದು ಏನು, 6 ಅಂತ. ಆಲ್ಫಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಇದನ್ನ ಮರಿಬೇಕು ಅಂತ ಹೇಳಿದೀನಿ. ಆಲ್ರೆಡಿ ನಾವು ಸಾಲ್ವ್ ಮಾಡಿರೋದ್ರಿಂದ ನಾವು ಆಲ್ರೆಡಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಮೇಲ್ಗಡೆ ಬರ್ತಾ ಇದೀವಿ. ಮತ್ತೆ ವಾಪಸ್ ಇದಕ್ಕೆ ಬರಂಗಿಲ್ಲ. ಗೊತ್ತಾಯ್ತಾ? ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಆಲ್ರೆಡಿ ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಮತ್ತೆ ಇಲ್ಲಿ ವಾಪಸ್ ಬರಂಗಿಲ್ಲ ನಾನು. ಸೊ ಅದಕ್ಕೋಸ್ಕರ ಈಗ ನನಗೆ ಅಟ್ ಪ್ರೆಸೆಂಟ್ ಬೀಟಾ ವ್ಯಾಲ್ಯೂ ಮಾತ್ರ ಗೊತ್ತು, ಆಲ್ಫಾ ವ್ಯಾಲ್ಯೂಗಳು ಯಾವಾಗ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡ್ರಿ, ಬಲ್ಗಡೆ ಹೋಗ್ರಿ. ಇಲ್ಲಿ ಖಾಲಿ ಇದೆ. ಸೊ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗ್ತೀನಿ. ಸೊ ಈಗ 7 ಈಸ್ ನಾಟ್ ಹ್ಯಾವಿಂಗ್ ಎನಿ ಚೈಲ್ಡ್. ಸೊ ಏನು ಮಾಡಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ಸೊ 7 ಇಲ್ಲಿ ಬಂದು ನಿಂತ್ಕೊಂತು. ಯಾಕೆ, ಖಾಲಿ ಜಾಗ ಇತ್ತು ಅದಕ್ಕೋಸ್ಕರ. ಈಗ ಇಲ್ಲಿ ರೈಟ್ ಚೈಲ್ಡ್ ಇದೆಯಲ್ಲ 4, ಅದನ್ನ ಟ್ರಾವೆಲ್ ಮಾಡಬೇಕೋ ಇಲ್ವೋ ಅದು ಡಿಪೆಂಡ್ ಆಗೋದು ಯಾರ ಮೇಲೆ, ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂಸ್ ಮೇಲೆ. ಬೀಟಾ ವ್ಯಾಲ್ಯೂ ಗೊತ್ತು, ದಟ್ ಈಸ್ 6. ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 7. ಸೊ ಈಗ ಇವೆರಡನ್ನೂ ಕೂಡ ಕಂಪೇರ್ ಮಾಡೋಣ. ಏನಾದರೂ ಆಲ್ಫಾ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ವ್ಯಾಲ್ಯೂ ಆಗಿದ್ರೆ ನಾನು ಇಲ್ಲಿ ಕ್ರಾಸ್ ಔಟ್ ಮಾಡಬೇಕು, ಅಂತಂದ್ರೆ ಕಟ್ ಮಾಡಬೇಕು. ಈ ಒಂದು ಬ್ರಾಂಚ್ ಅನ್ನ ಕಟ್ ಮಾಡಬೇಕು, ಹೋಗುವಂತ ಅವಶ್ಯಕತೆ ಇಲ್ಲ ಅಂತ. ಸೊ ಇವಾಗ ಏನ್ ಮಾಡ್ತೀನಿ, ಆಲ್ಫಾ ವ್ಯಾಲ್ಯೂ ಏನಪ್ಪ ಇದೆ, ನನಗೆ 7 ಇದೆ. ಬೀಟಾ ವ್ಯಾಲ್ಯೂ ಏನಿದೆ, ನನಗೆ 6. ಸೊ 7 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6. ಕಂಡೀಷನ್ ಸ್ಯಾಟಿಸ್ಫೈಡಾ? ಎಸ್. ಸೊ ಅವಾಗ ಏನ್ ಮಾಡಬೇಕು, ಈ ತರ 2 ಲೈನ್ ಅನ್ನ ಹಾಕಿ. ಅಂತಂದ್ರೆ ಏನಾಯ್ತು, ಇದು ಪ್ಯೂನ್. ಇದಕ್ಕೆ ಹೋಗುವಂತ ಅವಶ್ಯಕತೆ ಏನಿಲ್ಲ, ನನಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೇಮ್ ಆನ್ಸರ್, ಆಪ್ಟಿಮಲ್ ಆನ್ಸರ್ ಸಿಗುತ್ತೆ. ಇದಕ್ಕೂ ಏನು ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಆ ತರ. ಸೊ ಈಗ ಅಟ್ ಪ್ರೆಸೆಂಟ್ ಇಲ್ಲಿ 7 ಇದೆ. ಸೊ ಅದನ್ನ ಇಲ್ಲಿ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ ಇದರ ಪೇರೆಂಟ್ಗೆ. ಸೊ 7 ಇಲ್ಲಿ ಬಂದು ನಿಂತ್ಕೊಂತು. ಈಗ 6 ಮತ್ತೆ 7 ಅಲ್ಲಿ ಕಂಪ್ಯಾರಿಸನ್ ಮಾಡಿ. ಯಾವ ವ್ಯಾಲ್ಯೂ ಬರೀಬೇಕು, ಈ ಒಂದು ಲೆವೆಲ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂನ ಬರೀಬೇಕು. ಸೊ 6 ಮತ್ತೆ 7 ಅಲ್ಲಿ ಮಿನಿಮಮ್ ಯಾವ್ದಪ್ಪ, 6 ಇಸ್ ದ ಮಿನಿಮಮ್. ಸೊ ಅದು ಆಲ್ರೆಡಿ 6 ಹಂಗೆ ಐತೆ ಅಂತಂದ್ರೆ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಏನಾಗುತ್ತೆ, 6 ಇಲ್ಲಿ ಬ್ಯಾಕ್ ಟ್ರ್ಯಾಕ್ ಆಗಿ ಅದರ ಪೇರೆಂಟ್ಗೆ ಹೋಗುತ್ತೆ. ಸೊ 6 ಈಸ್ ದ ರೂಟ್ ನೋಡ್. ಈಗ ಸೊ ನೀವು ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಟ್ರೀ ಅಲ್ಲಿ ಲೆಫ್ಟ್ ಸಬ್ ಟ್ರೀ ಫುಲ್ ನಾವು ಕಂಪ್ಲೀಟ್ ಮಾಡಿದೀವಿ. ಇನ್ನ ರೈಟ್ ಸಬ್ ಟ್ರೀ ಮಾತ್ರ ಉಳ್ಕೊಂಡಿರೋದು. ಸೊ ಈಗ ರೈಟ್ ಸೈಡಿಗೆ ಬರ್ತೀನಿ. ಒಂದ್ಸಲಿ ಆಲ್ರೆಡಿ ಟ್ರಾವರ್ಸ್ ಆಗಿದ್ದಾವೆ ಅಂತಂದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು 6ಗೆ ಬಂದಿದ್ದೀರಾ, ಈಗ ವಾಪಸ್ ಬರಂಗಿಲ್ಲ ನೀವು. ಅಂತ ಅಂದ್ರೆ ಏನು, ನಿನಗೆ ಆಲ್ಫಾ ವ್ಯಾಲ್ಯೂ ಮಾತ್ರ ಗೊತ್ತಿರೋದು, ಬೀಟಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ರೈಟ್ ಸೈಡಿಗೆ ಹೋಗ್ಲೇಬೇಕು. ಗೊತ್ತಾಯ್ತಾ? ಲೆಫ್ಟ್ ಪಾರ್ಟಿಂದ ಎಲ್ಲ ಸಾಲ್ವ್ ಮಾಡ್ಕೊಂಡು ನೀವು ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು 6ಗೆ ಬಂದಿದ್ದೀರಾ. ಸೊ ಇದು ಮುಗೀತು, ಇದನ್ನ ಮರ್ತು ಬಿಡ್ಬೇಕು ಇವಾಗ. ಸೊ ಈಗ ರೈಟ್ ಸೈಡ್ಗೆ ಹೋಗ್ಬೇಕು. ಯಾಕೆ, ಆಲ್ಫಾ ವ್ಯಾಲ್ಯೂ ಮಾತ್ರ ಗೊತ್ತಿರೋದು. ಕಂಪ್ಯಾರಿಸನ್ ಮಾಡಿ ಕಟ್ ಆಫ್ ಮಾಡೋಣ ಅಂದ್ರೆ ಬೀಟಾ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ರೈಟ್ ಸೈಡ್ಗೆ ಬರ್ತೀನಿ. ಇಲ್ಲಿ ವ್ಯಾಲ್ಯೂ ಇಲ್ಲ, ಸೊ ಲೆಫ್ಟ್ ಸೈಡಿಗೆ ಬರ್ತೀನಿ. ಇಲ್ಲೂ ವ್ಯಾಲ್ಯೂ ಇಲ್ಲ, ಸೊ ಲೆಫ್ಟ್ ಸೈಡಿಗೆ ಬರ್ತೀನಿ. ಫಸ್ಟ್ ಆಸ್ ಲೆಫ್ಟ್ ಆಸ್ ಪಾಸಿಬಲ್ಲೇ ಬರಬೇಕು. ಸೊ ಈಗ 8 ಇದೆ. 8ಗೆ ಯಾವುದೇ ಫರ್ದರ್ ಚೈಲ್ಡ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಅದರ ಪೇರೆಂಟ್ಗೆ ಹೋಗ್ಬೇಕು. ಸರಿನಾ? ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ 8 ಇಲ್ಲಿ ಬಂದು ಕುತ್ಕೊಂತು. ಈಗ ರೈಟ್ ಸೈಡಿಗೆ ಹೋಗ್ಬೇಕೋ ಇಲ್ವೋ ಅದು ಡಿಪೆಂಡ್ ಆಗೋದು ಯಾರ ಮೇಲೆ, ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂಸ್ ಮೇಲೆ. ಸೊ ನನಗೆ ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ಬೀಟಾ ವ್ಯಾಲ್ಯೂ ಗೊತ್ತಿಲ್ಲ. ಎಲ್ಲಾದ್ರೂ ಬೀಟಾ ವ್ಯಾಲ್ಯೂ ಇದೆಯೇನಪ್ಪ, ಇಲ್ಲೆಲ್ಲಾದ್ರೂ ಬೀಟಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಾನು ಟ್ರಾವೆಲ್ ಮಾಡಲೇಬೇಕಾಗುತ್ತೆ 9ಗೆ. ಸೊ 9ಗೆ ಟ್ರಾವೆಲ್ ಮಾಡ್ತೀನಿ. ಇದಕ್ಕೆ ಫರ್ದರ್ ಯಾವುದೇ ಚೈಲ್ಡ್ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಬ್ಯಾಕ್ ಟ್ರ್ಯಾಕ್ ಮಾಡಿ 9 ಅನ್ನ ಇಲ್ಲಿ ತೊಗೊಂಬಂದು ನಿಲ್ಲಿಸಿದೆ. ಈಗ ಈ ಲೆವೆಲ್ ಅಲ್ಲಿ ಏನ್ ಬರೀಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅನ್ನೇ ಫಿಲ್ ಮಾಡ್ಬೇಕು ಈ ಬಾಕ್ಸ್ ಒಳಗಡೆ. 8 ಆಲ್ರೆಡಿ ಇತ್ತು, ಈಗ 9 ಬಂದು ಕಾಯ್ತಾ ಇದೆ. ಸೊ 8 ಮತ್ತೆ 9 ಅಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದು, 9 ಇಸ್ ದ ಬಿಗ್ಗರ್ ಒನ್. ಸೊ ಏನ್ ಮಾಡ್ಬೇಕು, 8 ಅನ್ನ ಕ್ರಾಸ್ ಔಟ್ ಮಾಡ್ಬಿಟ್ಟು 8 ಜಾಗಕ್ಕೆ 9 ಅಂತ ಬರೀರಿ. ಮೊದ್ಲು 8 ಇತ್ತು, ಈಗ ಅಪ್ಡೇಟ್ ಮಾಡ್ಬಿಟ್ಟು 9 ಅನ್ನ ಬರ್ದಿದೀವಿ ಅಂತ. ಈಗ 9 ಏನಾಗುತ್ತೆ, ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಇಲ್ಲಿ ಪೇರೆಂಟ್ ಹತ್ರ ಬಂದ್ಬಿಡುತ್ತೆ. ಸೊ ಈಗ ನನಗೆ ಬೀಟಾ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 9. ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 6. ಸೊ ಆಲ್ಫಾ ವ್ಯಾಲ್ಯೂ ಗೊತ್ತು, ಬೀಟಾ ವ್ಯಾಲ್ಯೂ ಗೊತ್ತು. ನಾನು ಇದನ್ನು ಮುಗಿಸ್ಕೊಂಡು ಮತ್ತೆ ನಾನು ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು ಇಲ್ಲಿಗೆ. ಸೊ ಇನ್ನೂ ಕೂಡ ನಾನು ಕಂಪ್ಲೀಟ್ ಆಗಿ ಬ್ಯಾಕ್ ಟ್ರ್ಯಾಕ್ ಮಾಡಿಲ್ಲ 6ಗೆ. ಸೊ ಇವಾಗ ಏನಾಯ್ತು, ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 6. ನೆಕ್ಸ್ಟ್ ಬೀಟಾ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 9. ಸೊ ಇವಾಗ ಕಂಪ್ಯಾರಿಸನ್ ಅನ್ನ ಮಾಡಿ, ಆಲ್ಫಾ ಮತ್ತೆ ಬೀಟಾ. ಆಲ್ಫಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಕಟ್ ಆಫ್ ಮಾಡ್ಬೇಕಾಗತ್ತೆ ಈ ಒಂದು ರೈಟ್ ಪಾರ್ಟ್ ಅಲ್ಲಿ ಇರುವಂತಹದ್ದನ್ನ. ಸೊ ಈಗ ಆಲ್ಫಾ ವ್ಯಾಲ್ಯೂ ಏನಿದೆ ನನಗೆ, ಆಲ್ಫಾ ವ್ಯಾಲ್ಯೂ 6 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ವ್ಯಾಲ್ಯೂ ಏನಿರೋದು 9. ಕಂಡೀಷನ್ ಸ್ಯಾಟಿಸ್ಫೈಡಾ? ನೋ. ಆಲ್ಫಾ ಈಸ್ ನಾಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ಬೇಕಾಗತ್ತೆ, ಬಲಗಡೆ ಟ್ರಾವೆಲ್ ಮಾಡ್ಬೇಕು. ಸೊ ಬಲಗಡೆ ಹೋಗ್ತೀನಿ. ಇದು ಖಾಲಿ ಇದೆ. ಸೊ ಮತ್ತೆ ಎಡಗಡೆ ಹೋಗ್ತೀನಿ. 2 ಈಸ್ ನಾಟ್ ಹ್ಯಾವಿಂಗ್ ಎನಿ ಚೈಲ್ಡ್. ಸೊ ಅದಕ್ಕೋಸ್ಕರ ಇದನ್ನ ನಾನು ಇಲ್ಲಿಗೆ ಬರಿಬೇಕಾಗತ್ತೆ.
ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿ. ಈಗ ನನಗೆ ಆಲ್ಫಾ ವ್ಯಾಲ್ಯೂ ಗೊತ್ತು ಮತ್ತೆ ಬೀಟಾ ವ್ಯಾಲ್ಯೂ ಗೊತ್ತು. ಸೊ ಇವೆರಡನ್ನ ಕಂಪ್ಯಾರಿಸನ್ ಮಾಡಿ ರೈಟ್ ಸೈಡ್ಗೆ ಈ ಒಂದು 1 ಅನ್ನ ನಾನು ಟ್ರಾವೆಲ್ ಮಾಡಬೇಕು ಇಲ್ವೋ ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಆಲ್ಫಾ ಗ್ರೇಟರ್ ದೆನ್ ಬೀಟಾ ಇತ್ತು ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಕಟ್ ಆಫ್ ಮಾಡ್ಬೇಕಾಗತ್ತೆ ಈ ಒಂದು 1 ಅನ್ನ. ಸೊ ನೋಡಿ ಇಲ್ಲಿ ಆಲ್ಫಾ ವ್ಯಾಲ್ಯೂ ಏನಪ್ಪ ಇರೋದು, ನನಗೆ ಆಲ್ಫಾ ವ್ಯಾಲ್ಯೂ ನನಗೆ ಇಲ್ಲಿ 2 ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬೀಟಾ ವ್ಯಾಲ್ಯೂ ಏನಿದೆ ನನಗೆ 9 ಇದೆ. ಸೊ 2 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇಲ್ಲ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಇದನ್ನ ಟ್ರಾವೆಲ್ ಮಾಡಲೇಬೇಕು. ಸೊ 1ಗೆ ಬರ್ತೀನಿ. ಸೊ 1ಗೆ ಫರ್ದರ್ ಯಾವುದೇ ಚೈಲ್ಡ್ ಇಲ್ಲ. ಸೊ ಅದಕ್ಕೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. 1 ಬಂದು ಇಲ್ಲಿ ನಿಂತ್ಕೊಂತು. ಸೊ 2 ಮತ್ತೆ 1 ಅಲ್ಲಿ ಯಾವ್ದಪ್ಪ ದೊಡ್ಡ ವ್ಯಾಲ್ಯೂ ಅಂತಂದ್ರೆ ಬಿಗ್ಗರ್ ವ್ಯಾಲ್ಯೂ, 2 ಇಸ್ ದ ಬಿಗ್ಗರ್ ಒನ್. ಸೊ ಇವಾಗ 2 ಆಲ್ರೆಡಿ ಇರೋದ್ರಿಂದ ಏನು ಚೇಂಜಸ್ ಮಾಡಬೇಡಿ, ಅದನ್ನ ವಾಪಸ್ ಇಲ್ಲಿಗೆ ತಗೊಂಬನ್ನಿ. ಸೊ ಈಗ 9 ಮತ್ತೆ 2 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂನ ನಾನು ಬರಿಬೇಕಾಗಿರೋದು ಇಲ್ಲಿ ನೋಡಿ, ಇಲ್ಲಿ ಮಿನಿಮಮ್ ಲೆವೆಲ್ ಇದು. ಸೊ 9 ಮತ್ತೆ 2 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 2. ಸೊ 9 ಅನ್ನ ಅಳಿಸಾಕ್ಬಿಟ್ಟು 2 ಅಂತ ಬರೀರಿ. ಸೊ ಈಗ 2 ಇಲ್ಲಿಗೆ ಬ್ಯಾಕ್ ಟ್ರ್ಯಾಕ್ ಆಗುತ್ತೆ ರೂಟ್ಗೆ. ಸೊ ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಬರಿಬೇಕು. 2 ಇಲ್ಲಿ ಬಂದು ಕಾಯ್ತಾ ಇದೆ. 6 ಮತ್ತೆ 2 ಅಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದು, 6 ಇಸ್ ದ ಬಿಗ್ಗರ್ ವ್ಯಾಲ್ಯೂ. ಸೊ 6 ಅನ್ನ ಹಂಗೆ ಉಳಿಸ್ಕೊಂತೀವಿ, ಸರಿನಾ. ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರಬೇಕು, ಮಿನಿಮಮ್ ಲೆವೆಲ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಇರಬೇಕು. ಸೊ ಇದನ್ನೇ ನಾವು ನೋಡಿ ಇಲ್ಲಿ ಕಟ್ ಆಫ್ ಮಾಡಿದೆ. ಇದನ್ನ ನಾವು ನೋಡಕ್ ಹೋಗ್ಲಿಲ್ಲ ಅಂತಂದ್ರೆ ಕಡಿಮೆ ಸ್ಟೆಪ್ಸ್ ಅಲ್ಲಿ ನಾವು ವ್ಯಾಲ್ಯೂಸ್ ಅನ್ನ ಸೇಮ್ ಆನ್ಸರ್ ಅನ್ನ ತಕ್ಕೊಂತ ಹೋಗ್ತೀವಿ. ಈಗ ಇದಕ್ಕೆ ನಾನು ಮಿನ್ಮ್ಯಾಕ್ಸ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಸೇಮ್ ವ್ಯಾಲ್ಯೂಸ್ 5 ಇದೆ, 6 ಇದೆ, 7, 4, 8, 9, 2 ಮತ್ತೆ 1. ಸೊ ಇವೆಲ್ಲ ಎಲ್ಲಿರೋದು ಮಿನಿಮಮ್. ಸೊ ನನಗೆ ಮ್ಯಾಕ್ಸಿಮಮ್ ಬೇಕು ನೆಕ್ಸ್ಟ್. ಸೊ 5 ಮತ್ತೆ 6 ಅಲ್ಲಿ ಮ್ಯಾಕ್ಸಿಮಮ್ ಯಾವುದು 6, 7 ಮತ್ತೆ 4 ಅಲ್ಲಿ ಮ್ಯಾಕ್ಸಿಮಮ್ ಇಸ್ 7, 8 ಮತ್ತೆ 9 ಅಲ್ಲಿ ಮ್ಯಾಕ್ಸಿಮಮ್ ಇಸ್ 9, 2 ಮತ್ತೆ 1 ಅಲ್ಲಿ ಮ್ಯಾಕ್ಸಿಮಮ್ ಇಸ್ 2. ಈಗ ನೆಕ್ಸ್ಟ್ ಲೆವೆಲ್ ಏನು, ಮಿನಿಮಮ್ ಲೆವೆಲ್. ಸೊ 6 ಮತ್ತೆ 7 ಅಲ್ಲಿ ಮಿನಿಮಮ್ ಯಾವುದು 6, 9 ಮತ್ತೆ 2 ಅಲ್ಲಿ ಮಿನಿಮಮ್ ಯಾವುದು 2. ನೆಕ್ಸ್ಟ್ ಲೆವೆಲ್ ಯಾವುದು ಮ್ಯಾಕ್ಸಿಮಮ್. ಸೊ 6 ಮತ್ತೆ 2 ಅಲ್ಲಿ ಮ್ಯಾಕ್ಸಿಮಮ್ ಯಾವುದು 6. ನೋಡಿ ಫೈನಲ್ ಆನ್ಸರ್ ಇಲ್ಲೂ ಕೂಡ 6 ಬಂದಿದೆ, ಇಲ್ಲೂ ಕೂಡ 6 ಬಂದಿದೆ. ಆದ್ರೆ ಇಲ್ಲಿ ಪ್ರತಿಯೊಂದು ನೋಡನ್ನು ಕೂಡ ನಾನು ಟ್ರಾವೆಲ್ ಮಾಡಿದ್ದೀನಿ. ಇಲ್ಲಿ ನಾನು ಇದನ್ನ ಕಟ್ ಆಫ್ ಮಾಡಿದ್ದೀನಿ, ಸರಿನಾ. ಅಟ್ಲೀಸ್ಟ್ ಒಂದು ಕಟ್ ಆಫ್ ಆದ್ರೂ ಕೂಡ ನಡೆಯುತ್ತೆ, ನಮಗೆ ಆಲ್ಫಾ ಬೀಟಾ ಪ್ರೂನಿಂಗ್ ಅಂತ ಬರೀಬಹುದು. ಸೊ ದಿಸ್ ಈಸ್ ವಾಟ್, ದಿಸ್ ಈಸ್ ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್, ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್, ಸರಿನಾ. ನಾನು ಕಂಪ್ಯಾರಿಸನ್ ಅನ್ನ ತೋರಿಸಿದ್ದು. ಇದರಲ್ಲಿ ಎಲ್ಲಾ ನೋಡನ್ನು ಟ್ರಾವೆಲ್ ಮಾಡ್ತೀವಿ, ಇದರಲ್ಲಿ ಎಲ್ಲಾ ನೋಡನ್ನ ಟ್ರಾವೆಲ್ ಮಾಡಲ್ಲ. ಸೊ ಈ ತರ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.